ನಮಸ್ತೆ. ನಮ್ಮ ಬಾಸು ಯಾವುದೇ ಮೂವಿ ರಿಲೀಸ್ ಆಗಲಿ ಫಸ್ಟ್ ಶೋ ಫಸ್ಟ್ ಟಿಕೆಟ್ ನಾವೇ ಇದು ಮಾಡೋದು. ನಾವು ಚಿತ್ರದುರ್ಗದಿಂದ ಬಂದಿರೋದು. ನಾನು ಇಲ್ಲೇ ಆಟೋ ಓಡಿಸ್ತಾ ಇರೋದು, ಸಾಮಾನ್ಯ ಒಬ್ಬ ಡ್ರೈವರು. ಆದರೂ ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ, ಇವತ್ತು ಆಲ್ ಇಂಡಿಯಾ ಒಂದು ಕನ್ನಡ ಚಿತ್ರನ ಹಿಂದಕ್ಕೆ ತಿರುಗಿ ನೋಡ್ತಾರೆ ಅಂತಂದ್ರೆ ಅದು ನಮ್ಮ ಬಾಸು. ಯಾಕಂದ್ರೆ ನಮ್ಮ ಬಾಸ್ ಅಷ್ಟಕ್ಕೊಂದು ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ. ಹೊಸ ಹೀರೋಗಳು ಬಂದ್ರೆ ಅವ್ರಿಗೂ ಪ್ರೋತ್ಸಾಹ ಮಾಡ್ತಾರೆ. ಬಟ್ ಆದ್ರೆ ಫಿಲಮ್ ಹಂಗೆ ಇರ್ತತೆ. ಅವರಂತ ಆಕ್ಟಿಂಗು, ಅವರಂತ ಕಡಕ್ ಡೈಲಾಗು ಇಡೀ ಇಂಡಿಯಾದಲ್ಲೇ ಯಾರು ಹೊಡೆಯಕ್ ಸಾಧ್ಯನೇ ಇಲ್ಲ. ಅಮಿತಾಬ್ ಬಚ್ಚವರೇ ಒಪ್ಕೊಂಡಿದ್ದಾರೆ ಇವ್ರನ್ನ ಬಾಸ್ನ. ಹಂಗಾಗಿ ನಾನು ನಮ್ಮ ಬಾಸ್ಗೆ ಯಾವತ್ತೂ ಜೈ ಕಿಚ್ಚ ಬಾಸ್ಗೆ ಜೈ. ಪ್ಯಾನ್ ಮೂಮೆಂಟ್ ಮಿಸ್ ಮಾಡ್ಕೊಂಡಿದೀವಿ. ಬಟ್ ಆದ್ರೆ ಇವಾಗ ನಮ್ದು ಏನಂದ್ರೆ 10 ಗಂಟೆಗೆ ಶೋ ಹೇಳಿದ್ದು. ನಾವು ಒಂದು ಅನುದಾನ ಮಾಡ್ಬೇಕಾಯ್ತು ಬಾಸ್ ಹೆಸರಲ್ಲಿ, ಮ್ಯಾಕ್ಸ್ ಫಿಲಮ್ ಇದರಲ್ಲಿ. ಹಂಗಾಗಿ ಒಂದು ಸೆಕೆಂಡ್ ಶೋ ಫಿಲಮ್ ನೋಡಕ್ಕೆ ಅವಶ್ಯಕತೆ ಸಿಕ್ತು. ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು. ಇಷ್ಟಕ್ಕೊಂದು ಜನ ನೋಡ್ಬಿಟ್ಟು, ಕ್ರೌಡ್ ನೋಡ್ಬಿಟ್ಟು ತುಂಬಾ ಖುಷಿ ಅಂತಂದ್ರೆ ಹೇಳಕ್ ಆಗೋದಷ್ಟು ಖುಷಿ ಆಗಿದೆ. ಕಿಚ್ಚ ಬಾಸ್ಗೆ ಜೈ ಆಗ್ಲಿ. ಬಂದಿವಿ ಸರ್, ರಾಣೆಬೆನ್ನೂರು ಹಾವೇರಿ ಹತ್ರ. ಬೆಂಗಳೂರಲ್ಲೇ ನೋಡ್ಬೇಕು, ನರ್ತಕಿ ಟಾಕೀಸ್ ಅಲ್ಲಿ ಅಂತ ನೋಡ್ಬೇಕಂತಾನೆ ಬಂದಿದ್ದೇವೆ. 2.5 ವರ್ಷ ಆದ್ಮೇಲೆ ಬಾಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ನೋಡಿ ಖುಷಿ ಪಡೋಕೆ ಇಷ್ಟಪಡ್ತಿದೀವಿ ಸರ್. ಸುಮಾರು ಜನ ಬಂದಿದೀವ್ರಿ, ಅಲ್ಲಿ ಇಲ್ಲಿ ಎಲ್ಲ ದಾವಣಗೆರೆಯಿಂದ ಬಂದಿವಿ, ಚಿತ್ರದುರ್ಗ, ಬಳ್ಳಾರಿ ಎಲ್ಲಾ ಕಡೆಯಿಂದ ಬಂದಿದೀವಿ ಸರ್. ಎಷ್ಟು 2.5 ವರ್ಷ ಆದ್ಮೇಲೆ ಬರ್ತಾ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಸರ್. ಮಾಸ್ ಆಗಿರುತ್ತೆ ಅಂತ ತಿಳ್ಕೊಂಡ್ರಿ ಸರ್. ತುಂಬಾ ಎಲ್ಲ ಎಲ್ಲ ರೆಡಿ ಆಗಿದ್ದಾರೆ ಸರ್. ಈಗ ಡೋರ್ ತೆಗೆಯೋದು ಒಂದು ಕಾಯ್ತಾ ಇದೀವಿ ಅಷ್ಟೇ ಸರ್. ನೋಡಿ ಅನ್ನದಾನ ರೆಡಿ ಮಾಡ್ಕೊಂಡಿದೀವಿ. ಗ್ರೂಪ್ ಎಲ್ಲ ದೊಡ್ಡದಾಗಿದೆ. ಫಸ್ಟ್ ಇನ್ನೊಂದು ಏನಂದ್ರೆ, ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾ ಬಂದು ಥಿಯೇಟರ್ ನೋಡೋದು ತುಂಬಾ ಮುಖ್ಯ. ಯಾಕಂದ್ರೆ ಬೇರೆ ಸಿನಿಮಾಗಳೆಲ್ಲ ಎಷ್ಟೋ ಕಲೆಕ್ಷನ್ ಎಲ್ಲ ಎಷ್ಟೋ ಸಪೋರ್ಟ್ ಮಾಡ್ತಾರೆ. ನಾವ್ ಅದೇ ತರ ನಮ್ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಆಸೆ. ಯಾಕಂದ್ರೆ ನಮ್ ಬಾಸ್ ಹೇಳಿದ್ರು ಮೊನ್ನೆ ಚಿತ್ರದುರ್ಗದಲ್ಲಿ ಅದೇ ಮಾತು ಹೇಳಿದ್ದು, ಎಷ್ಟೋ ಬೇರೆ ಸ್ಟೇಟ್ ಅವ್ರು ಬಂದು ಎಷ್ಟೋ ಇಂಪ್ರೂವ್ ಆಗ್ತಾರಂತೆ. ಅದೇ ನಮ್ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ನೋಡಿಲ್ಲ ಅಂದ್ರೆ ಚಿತ್ರಮಂದಿರಗಳು ಇರಲ್ಲ, ಚಿತ್ರನೂ ಇರಲ್ಲಂತೆ. ಅದಕ್ಕೋಸ್ಕರ ಎಲ್ಲ ಸಪೋರ್ಟ್ ಮಾಡಂತದ್ದು. ಎಲ್ಲ ಕೆಲವರೆಲ್ಲ ನೆಟ್ಫ್ಲಿಕ್ಸ್ ಬರುತ್ತೆ, OTT ಬರುತ್ತೆ, ಅದು ಅಂತ ಕಾಯ್ತಾ ಇರ್ತಾರೆ. ಅವೆಲ್ಲ ಬಿಟ್ಟು ಗಾಂಚಲ್ಲಿ ಬಿಟ್ಟು ಫಸ್ಟ್ ಸಿನಿಮಾ ನೋಡಿ ಅಂತ ಥಿಯೇಟರ್ಗೆ ಹೇಳ್ತೀವಿ. ಇದಕ್ಕೋಸ್ಕರ ಒಂದು ರಿಕ್ವೆಸ್ಟ್, ನಮ್ ಬಾಸ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಹೇಳಿದ್ ವಿಕ್ರಾಂತ್ ರೋಣ ಮೂವಿ ಬಂದಾಗೆ ಸೈಲೆಂಟ್ ಆಗಿತ್ತು, ಒಂಚೂರು ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂತ ನಮ್ಮ ಬಾಸ್ ಹೇಳಿದ್ರೆ. ಅದಕ್ಕೋಸ್ಕರನೇ ಇದು ಚಿಂದಿಯಾಗಿ ಚಿತಲ್ ಪತಲ್ ಆಗಿದೆ ಮೂವಿ. ಅದಕ್ಕೋಸ್ಕರ ಹೇಳ್ದಂಗೆ ಮಾಡಿದ್ದಾರೆ. ನಮ್ ಫ್ಯಾನ್ಸ್ಗೋಸ್ಕರ ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿ ಅವ್ರು ತಕ್ಕಂಗನೆ ಮೂವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಫುಲ್ ಚೀರೆ ಹಾಕೊಂಡು ಬರ್ಬೇಕು ಥಿಯೇಟರ್ ಇಂದ ಆಚೆ, ಹಂಗೆ ಇರೋದು ಮೂವಿ. ಅದಕ್ಕೋಸ್ಕರ ಒಳ್ಳೆ ಮೂವಿ ಚಿತ್ರ ಥಿಯೇಟರ್ ಬಂದು ನೋಡೋಕೆ ಇಷ್ಟಪಡೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.